ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಬಾಯಲ್ಲಿಟ್ಟರೆ ಕರಗುವಂಥ ರವೆ ಉಂಡೆ ಮಾಡುವುದನ್ನು ಹೇಳಿಕೊಡುತ್ತೇನೆ. ಹೇಗೆ ಮಾಡುವುದೆಂದು ನೋಡೋಣ ಬನ್ನಿ. ನಾನು ಇಲ್ಲಿ ಮೊದಲು ಒಂದು ದಪ್ಪ ತಳ ಇರುವ ಪಾತ್ರೆಗೆ 100 ಗ್ರಾಮಿನಷ್ಟು ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕರಿದುಕೊಳ್ಳಬೇಕು. ಮೊದಲು ಗೋಡಂಬಿಯನ್ನು ಸಣ್ಣ ಉರಿಯಲ್ಲಿ ಹೊಂಬಣ್ಣ ಬರುವವರೆಗೆ ಕರಿದುಕೊಂಡು ನಂತರ ಅದಕ್ಕೆ ದ್ರಾಕ್ಷಿಯನ್ನು ಹಾಕಬೇಕು. ಈ ರೀತಿ ಆದಾಗ ದ್ರಾಕ್ಷಿಯನ್ನು ಹಾಕಿ ಮತ್ತೆ ಫ್ರೈ ಮಾಡಿಕೊಳ್ಳಬೇಕು. ಇಷ್ಟಾದರೆ ಸಾಕು. ಈಗ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಟುಕೊಳ್ಳಬೇಕು. ನಂತರ ಅದೇ ಪಾತ್ರೆಗೆ ನಾನು ಇಲ್ಲಿ 1 kg ರವೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಅದೇ ತುಪ್ಪದಲ್ಲಿ ಚೆನ್ನಾಗಿ ಘಮ ಬರುವವರೆಗೆ ಹುರಿದುಕೊಳ್ಳಬೇಕು. ಎಷ್ಟು ಹುರಿಯುತ್ತೇವೋ ಅಷ್ಟು ಉಂಡೆಗಳು ಬಹಳ ರುಚಿಯಾಗಿ ಬರುತ್ತವೆ. ಈಗ ಇದಕ್ಕೆ ಹುರಿದ ನಂತರ ನಾನು ಇಲ್ಲಿ ಒಣ ಕೊಬ್ಬರಿಯ ಮೇಲಿನ ಸಿಪ್ಪೆಯನ್ನು ತೆಗೆದುಕೊಂಡು ಮಿಕ್ಸಿಗೆ ಹಾಕಿಕೊಂಡಿದ್ದೇನೆ. ನೀವು ಬೇಕಾದಲ್ಲಿ ಹಾಗೆ ಹಾಕಿಕೊಳ್ಳಬಹುದು. ಮತ್ತೆ ಅದನ್ನು ಹುರಿದ ರವೆಗೆ ಹಾಕಿ ಮತ್ತೆ ಚೆನ್ನಾಗಿ ಘಮ ಬರುವವರೆಗೆ ಹುರಿದಿಟ್ಟುಕೊಳ್ಳಬೇಕು. ಹೀಗೆ ಹುರಿಯೋದ್ರಿಂದ ಉಂಡೆ ಬೇಗನೆ ಹಾಳಾಗುವುದಿಲ್ಲ. ಈಗ ಇದು ಇಷ್ಟು ಹುರಿದರೆ ಸಾಕು. ಈಗ ಒಂದು ದಪ್ಪ ತಳ ಇರುವ ಪಾತ್ರೆಗೆ ಸಕ್ಕರೆಯನ್ನು ಹಾಕಿಕೊಳ್ಳಬೇಕು. ನಾವು ರವೆಯನ್ನು ಎಷ್ಟು ತೆಗೆದುಕೊಂಡಿದ್ದೀವಿ ಅಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳಬಹುದು. ಇಲ್ಲವಾದರೆ ಸ್ವಲ್ಪ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಅದಕ್ಕೆ ಸಕ್ಕರೆ ತೊಯ್ಯುವಷ್ಟು ನೀರನ್ನು ಹಾಕಿ ಒಂದೆಳೆ ಪಾಕವನ್ನು ಮಾಡಿಕೊಳ್ಳಬೇಕು. ಈ ರೀತಿ ಬಿಡದೆ ಕೈಯಾಡಿಸುತ್ತಾ ಇರಬೇಕು. ಇಲ್ಲವಾದರೆ ತಳದಲ್ಲಿ ಸಕ್ಕರೆ ಹೊತ್ತುವುದು. ಈಗ ಕುದಿ ಬಂದಿದೆ. 5 ನಿಮಿಷದಲ್ಲಿ ಪಾಕ ರೆಡಿಯಾಗೋದು. ಒಂದೆಳೆ ಪಾಕವನ್ನು ಮಾಡಿಕೊಳ್ಳಬೇಕು. ಪಾಕ ಒಂದೆಳೆ ಗೊತ್ತಾಗದಿದ್ದರೆ ಒಂದು ತಟ್ಟೆಗೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಸಕ್ಕರೆ ಪಾಕವನ್ನು ಹಾಕಿಕೊಳ್ಳಬೇಕು. ಹೀಗೆ ತಳದಲ್ಲಿ ಕುಳಿತುಕೊಂಡರೆ ಒಂದೆಳೆ ಪಾಕ ಬಂದಿದೆ ಎಂದು ತಿಳಿದುಕೊಳ್ಳಬೇಕು. ಈಗ ಉರಿಯನ್ನು ಸಣ್ಣ ಮಾಡಿಕೊಂಡು ಇದಕ್ಕೆ ಹುರಿದ ರವೆಯನ್ನು ಹಾಕಿ 5 ನಿಮಿಷಗಳ ಕಾಲ ಇದನ್ನು ಮಿಕ್ಸ್ ಮಾಡಿ ಕುದಿಯಲು ಬಿಡಬೇಕು. ನಂತರ ಅದಕ್ಕೆ ಕರಿದಿಟ್ಟ ಗೋಡಂಬಿ ಮತ್ತು ದ್ರಾಕ್ಷಿ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 5 ನಿಮಿಷ ಆದ ನಂತರ ಮೇಲೆ ತಟ್ಟೆಯನ್ನು ಮುಚ್ಚಿ ಸ್ಟವನ್ನು ಆಫ್ ಮಾಡಬೇಕು. ಅದನ್ನು 10 ನಿಮಿಷ ಹಾಗೆ ಮುಚ್ಚಿಟ್ಟು ತೆಗೆಯಬೇಕು. ಈಗ 10 ನಿಮಿಷ ಆಗಿದೆ. ಇದನ್ನು ತೆಗೆದು ಒಂದು ಅಗಲವಾದ ತಟ್ಟೆಗೆ ಹಾಕಿಕೊಳ್ಳಬೇಕು. ಆರಿದ ನಂತರ ಇದು ಉಂಡೆಯ ಹದಕ್ಕೆ ಬರುವುದು. ಈಗ ಆರಿದೆ. ಈಗ ಉಂಡೆಯನ್ನು ಕಟ್ಟಿಕೊಳ್ಳಬೇಕು. ಈ ರೀತಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಆಕಾರದಲ್ಲಿ ಉಂಡೆ ಬೇಕೋ ಆ ಆಕಾರದಲ್ಲಿ ಉಂಡೆಯನ್ನು ಕಟ್ಟಿಕೊಳ್ಳಬೇಕು. ಈಗ ಈ ರೀತಿಯಾಗಿ ಉಂಡೆಗಳನ್ನು ಕಟ್ಟಿಕೊಳ್ಳಬೇಕು. ಈಗ ರವೆ ಉಂಡೆ ತಿನ್ನಲು ರೆಡಿಯಾಗಿದೆ. ಬಹಳ ಸಾಫ್ಟಾಗಿ ಬಾಯಲ್ಲಿಟ್ಟರೆ ತಾನೇ ಕರಗುವುದು. ಅಷ್ಟು ರುಚಿಯಾಗಿರುತ್ತದೆ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ.